ಪಾರ್ವತಿ. ಹಾ ಬಂದೆ ಯಜಮಾನ್ರೆ. ಇದೇನಿದು ಪಾರ್ವತಿ, ನಿನ್ ಹೆಸರು ಕರೆದು 1 ಸೆಕೆಂಡ್ ಆಗಿಲ್ಲ, ಅಷ್ಟ್ ಬೇಗ ಬಂದ್ಬಿಟ್ಟಿದ್ಯಾ? ಏನು ಬಾಗ್ಲ ಹಿಂದೆ ಕದ್ದು ನಿಂತ್ಕೊಂಡು ನಾನ್ ಬರೆಯೋದನ್ನ ನೋಡ್ತಾ ಇದ್ದ? ಅಯ್ಯೋ ಇಲ್ಲ ಯಜಮಾನ್ರೆ, ನೀವ್ ಪತ್ರ ಬರದ್ರ ಅಂತ ನಿಮ್ ಹತ್ರ ನೋಡೋದಿಕ್ಕೆ ಅಂತ ಬರ್ತಿದ್ದೆ, ಅಷ್ಟೊತ್ತಿಗೆ ನೀವೇ ನನ್ನ ಕರೆದ್ರಿ. ಪಾರ್ವತಿ ಗಾಬರಿ ಆಗ್ಬೇಡ, ಸುಮ್ನೆ ತಮಾಷೆಗೆ ಹೇಳ್ದೆ. ಪಾರ್ವತಿ ಪತ್ರ ಬರ್ದಾಯ್ತು. ಪಾರ್ವತಿ ನಮ್ಮ ಹುಡುಗಿಗೆ ಪತ್ರ ಏನೋ ಬರ್ದಾಯ್ತು, ಆದ್ರೆ ಇದನ್ನ ಹೇಗ್ ಪೋಸ್ಟ್ ಮಾಡೋದು? ನಮ್ಮ ಹುಡುಗಿ ಅಡ್ರೆಸ್ ಗೊತ್ತಿಲ್ವಲ್ಲ. ಛೇ, ಇದ್ರ ಬಗ್ಗೆ ನನಗ್ ಮುಂಚೆನೆ ಹೊಳಿಲಿಲ್ವಲ್ಲ, ಈಗೇನಪ್ಪ ಮಾಡೋದು? ಹಾ ಯಜಮಾನ್ರೆ, ಈ ಪತ್ರನ ನಮ್ಮನೆ ಪತ್ರ ಡಬ್ಬಕ್ಕೆ ಹಾಕ್ಬಿಡಿ. ನಮ್ಮನೆ ಬಾಕ್ಸಿಗೆ ಹಾಕಿದ್ರೆ ನಮ್ಮ ಹುಡುಗಿ ಹೇಗ್ ತಲುಪುತ್ತೆ? ತಾನ್ ಬರ್ದಿರೋ ಪತ್ರನ ನಿಮಗ್ ತಲುಪಿಸಿದವ್ರಿಗೆ ನೀವ್ ಬರ್ದಿರೋ ಪತ್ರನ ಅವ್ರಿಗೆ ತಗೊಳೋದಿಕ್ ಗೊತ್ತಿಲ್ವಾ ಯಜಮಾನ್ರೆ? ಹೌದಲ್ವಾ? ನೋಡ್ದ ಪಾರ್ವತಿ, ನಮ್ಮ ಹುಡುಗಿ ಎಷ್ಟು ಒಳ್ಳೆಯವರು, ಎಷ್ಟು ಬುದ್ಧಿವಂತೆ. ಒಂದ್ ವೇಳೆ ಪೋಸ್ಟ್ ಆಫೀಸಿಗೆ ಹಾಕಿದ್ರೆ ಅದ್ ಯಾರಿಗ್ ತಲುಪುತ್ತೋ ಯಾವಾಗ ತಲುಪುತ್ತೋ ಅಂತ ಅದನ್ನ ಅರ್ಥ ಮಾಡ್ಕೊಂಡು ಇಂಥ ಸುಲಭವಾದ ದಾರಿನ ಕಂಡಿಡ್ಕೊಂಡಿದ್ದಾರೆ. ವೆರಿ ಗುಡ್. ಆದ್ರೂ ಅವ್ರು ನಮ್ಮನೆ ಬಾಕ್ಸಿಗೆ ಲೆಟರ್ ಹಾಕೋತಾರ, ನಾನು ಅವ್ರ ಮನೆ ಬಾಕ್ಸಿಗೆ ಲೆಟರ್ ಹಾಕೋತಾರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಇದ್ ಯಾಕೋ ಜಾಸ್ತಿ ಆಗ್ಲಿಲ್ವಾ ಯಜಮಾನ್ರೆ? ಹಾಗಂತೀಯ? ಸರಿ ಬಿಡು, ಇದನ್ನ ನಮ್ಮನೆ ಬಾಕ್ಸಲ್ಲೇ ಹಾಕ್ತೀನಿ. ಹೇಗೂ ಹೆಸರು ಕಂಡು ಹಿಡಿದಿರೋದಕ್ಕೆ ಕರುಣೆ ತೋರಿಸಿ ನನ್ನ ಮುಂದೆ ಬಂದೇ ಬರ್ತಾರಲ್ವಾ? ಬಂದ್ರು ಬರ್ಬೋದು. ಇದೇನಿದು ಪಾರ್ವತಿ, ಬಂದ್ರು ಬರ್ಬೋದು ಅಂತೀಯಾ? ಬರ್ಲೇಬೇಕು ಅನ್ನು. ಹಾಗೆ ಆಗ್ಲಿ ಯಜಮಾನ್ರೆ. ವೆರಿ ಗುಡ್. ಬಾಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಪಾರ್ವತಿ, ನೀನೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಡಸ್ಟ್ಬಿನ್ ಇರೋ ಕಾಗದಗಳನ್ನ ಯಾರಿಗೂ ಗೊತ್ತಾಗದೆ ಇರೋ ಆಚೆ ಹಾಕ್ತೀಯಾ? ಥ್ಯಾಂಕ್ಸ್ ಪಾರ್ವತಿ. ಪಾರ್ವತಿ, ಪತ್ರ ಬರ್ದಾಯ್ತು. ನೀನೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಡಸ್ಟ್ಬಿನ್ ಇರೋ ಕಾಗದಗಳನ್ನ ಯಾರಿಗೂ ಗೊತ್ತಾಗದೆ ಇರೋ ಆಚೆ ಹಾಕ್ತೀಯಾ? ನಮ್ಮ ಯಜಮಾನ್ರು ಪತ್ರದಲ್ಲಿ ಏನ್ ಬರ್ದಿದ್ದಾರೆ ಅಂತ ಓದೋಣ. ನೀವಾ? ನಾನೇ ಶ್ರೀಮತಿ, ನಿನ್ನ ಪ್ರೀತಿಯ ಪತಿ. ಏನಂದ್ರೆ? ಅದೇ ಕಲ್ಪನೆಯ ಪತಿ ಎಂದೆ, ವಾಸ್ತವದಲ್ಲ. ಅದ್ ಸರಿ, ಏನಿದು ಪ್ರೇಮ ಪತ್ರ ಯಜಮಾನ್ರು ಬರ್ದಿರಲ್ಲ? ಪ್ರೀತಿಯ ನನ್ನವರಿಗೆ, ಇದು ನಾ
ನಾನು ನಿಮಗೆ ಬರೆಯುತ್ತಿರೋ ಮೊದಲನೆಯ ಪ್ರೇಮ ಪತ್ರ. ಆದರೆ ನಿಮ್ಮ ಹಾಗೆ ಕನ್ನಡಿಯಲ್ಲಿ ಓದೋ ತರ ಪತ್ರ ಬರೆಯೋ ಟ್ಯಾಲೆಂಟ್ ನನಗಿಲ್ಲ. ಈ ಲವ್ ಅಂತ ಆಗಿರೋದು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್. ಅನುಭವಿಸಿದವರಿಗೆ ಗೊತ್ತು ಅದರ ಖುಷಿ ಮತ್ತು ನೋವು. ಇನ್ನೇನ್ ನೀವು ನನಗೆ ಸಿಗಲ್ಲ, ಇನ್ಯಾವತ್ತೂ ನಿಮ್ಮನ್ನು ನೋಡಲ್ಲ. ಪ್ರೀತಿ ಎಂಬ ಪರೀಕ್ಷೆಯಲ್ಲಿ ನಾನು ಫೇಲ್ ಆದೆ ಅನ್ಕೊಂಡಿರುವಾಗ, ಇಲ್ಲ ನೀವು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ ಅಂತ ಹೇಳ್ತಾ ನನ್ನ ಜೀವನದಲ್ಲಿ ಬಂದು ಧೈರ್ಯ ತುಂಬಿ ಖುಷಿ ತಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಗೆ ನಿಮ್ಮ ಒಗಟು ಬಿಡಿಸುವಲ್ಲಿ ನಾನು ಯಶಸ್ವಿ ಕೂಡ ಆಗಿದ್ದೇನೆ. ನಿಮ್ಮ ಹೆಸರು ಪಾರ್ವತಿ ತಾನೆ? ನಿಮಗೆ ಪ್ರೇಮ ಪತ್ರ ಬರಿಬೇಕು ಅನ್ಕೊಂಡಾಗ ಮನಸ್ಸಿನ ತುಂಬಾ ಸಾವಿರ ಲಕ್ಷ ಮಾತುಗಳು ಮುತ್ತಿನಂತೆ ಪೋಣಿಸ್ಕೊಂಡು ನಿಂತಿದ್ವು. ಆದ್ರೆ ಬರೆಯೋಕ್ ಕೂತಾಗ ಪದಗಳು ನಾಚ್ಕೊಳ್ತಾ ಇವೆ. ನೀವು ನನ್ನ ಮೇಲಿಟ್ಟಿರೋ ಪ್ರೀತಿಗೆ ಈ ಪತ್ರ ತುಂಬಾ ಚಿಕ್ಕದು ಅಂತ ಅನ್ನಿಸ್ತಾ ಇದೆ. ಯಾಕೆ ಸುಮ್ಮನಾಗ್ಬಿಟ್ರಿ? ಇಲ್ಲಿ ನೋಡು ಶ್ರೀಮತಿ, ಈ ಪತ್ರ ಬರಿಬೇಕಾದ್ರೆ ನಿಮ್ ಯಜಮಾನ್ರು ಹತ್ತಿದ್ದಾರೆ. ಅವ್ರ ಕಣ್ಣೀರಿನ ಹನಿ ಗುರುತಿಲ್ಲಿದೆ ನೋಡಿ. ಸರಿ ಸರಿ, ಈಗ ನೀನು ಅಳ್ಬೇಡ. ಕೊನೆಯಲ್ಲಿ ಏನ್ ಬರ್ದಿದ್ದಾರೆ ಅಂತ ಓದ್ ಮುಗಿಸ್ತೀನಿ, ಕೊಡು. ಎಲ್ರಿಗೂ ಈ ಪ್ರೇಮ ಪತ್ರ, ಪ್ರೇಮಿ ಅನ್ನೋದು ಎಂಥ ಖುಷಿ ವಿಷಯ. ಆದ್ರೆ ನನ್ನ ಪಾಲಿಗೆ ನೀವು ಒಂದು ದೊಡ್ಡ ರಹಸ್ಯ. ನಿಮ್ ಬಗ್ಗೆ ಒಂದು ಚಿಕ್ಕ ಸುಳಿವು ಸಿಕ್ಕರೂ ನನಗೆ ಸಂತೋಷದ ಕಣ್ಣೀರು ಬರುತ್ತೆ. ಫೋನಲ್ಲಿ ಮಾತಾಡಿದ್ದಾಯ್ತು, ಪತ್ರದಲ್ಲಿ ಭಾವನೆಗಳನ್ನ ಹಂಚ್ಕೊಂಡಿದ್ದಾಯ್ತು. ಇನ್ನಾದ್ರೂ ಭೇಟಿ ಮಾಡ್ಬೋದಲ್ವಾ? ಎಲ್ಲಿ, ಯಾವಾಗ ಭೇಟಿ ಮಾಡೋಣ? ಇದೇ ಪ್ರಶ್ನೆನ ಪತ್ರದಲ್ಲೂ ಕೇಳಿದ್ದೀನಿ. ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಆದಿತ್ಯ. ಅಬ್ಬಾ, ಅಂತೂ ನಿಮ್ಮ ಯಜಮಾನ್ರು ಬರ್ದಿದ್ದ ಪ್ರೇಮ ಪತ್ರನ ಓದ್ ಮುಗಿಸ್ತೆ. ತಗೋ ಪಾರ್ವತಿ, ತುಂಬಾ ಲೇಟ್ ಆಗಿದೆ, ಮಲ್ಕೊಂಬಿಡು. ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಲೇಟ್ ಆಗುತ್ತೆ. ಏನೋ ಇಷ್ಟು ಬೇಗ ಮಲ್ಗದ? ನಾನಿನ್ನು ನಮ್ಮ ಯಜಮಾನ್ರಿಗೆ 2ನೇ ಪತ್ರ ಬರಿಬೇಕು. ಈಗ ಪತ್ರ ಬರೀತ್ಯಾ? ಸರಿ ಸರಿ, ನನಗೆ ನಿದ್ದೆ ಬರ್ತದ, ಬರ್ತೀನಿ. ಪಾರ್ವತಿ, ಏನ್ ಯಜಮಾನ್ರೆ? ನೀನೇ ಈ ಪತ್ರ ಓದ್ತೀಯಾ? ಓ, ಈ ಸಲನೂ ನಿಮ್ ಹುಡುಗಿ ಉಲ್ಟಾ ಪತ್ರ ಬರ್ದಿದ್ದಾರಾ? ಇಲ್ಲಪ್ಪ, ಆತರ ಬರಿಬೇಡಿ ಅಂತ ನಾನೇ ಹೇಳಿದ್ದೆ. ಹೌದಾ? ಯಾಕೆ? ಓದೋದಕ್ಕೆ ನಾವ್ ಅಷ್ಟು ಕಷ್ಟ ಪಡ್ಬೇಕಾದ್ರೆ ಪಾಪ ಅವ್ರಿಗೆ ಬರೆಯೋದಕ್ಕೆ ಎಷ್ಟು ಕಷ್ಟ ಆಗಿರ್ಬೇಕಲ್ವಾ? ಈ ವಿಷಯನ ನೀವು ಪತ್ರದಲ್ಲಿ ಬರ್ದಿದ್ರಾ? ಈ ವಿಷಯ ಏನ್ ಬರ್ದಿರ್ಲಿಲ್ಲ. ಆದ್ರೆ ಪತ್ರದಲ್ಲಿ ನೀವೇನು ಉಲ್ಟಾ ಬರೆಯೋದು ಬೇಡ, ಡೈರೆಕ್ಟ್ ಆಗಿ ಬರೀರಿ, ಪತ್ರ ನಂಗೆ ಡೈರೆಕ್ಟ್ ಆಗಿ ಸಿಗುತ್ತೆ ಅಂತ ಹೇಳಿದ್ದೆ. ಛೇ, ಎಂತ ಅವಕಾಶ ಕಳ್ಕೊಂಡ್ರಿ ಯಜಮಾನ್ರೆ. ಯಾಕೆ? ಅಲ್ಲ, ನಿಮಗೆ ಆ ತರ ಬರೆಯೋದ್ ಕಷ್ಟ ಆಗುತ್ತೆ, ಅದ್ ನನಗೆ ಇಷ್ಟ ಆಗಲ್ಲ ಅಂತ ನೀವು ಬರೆಯೋ ಪತ್ರದಲ್ಲಿ ಒಂದೇ ಒಂದ್ ಸಾಲ್ ಸೇರ್ಸ್ ಬರ್ದಿದ್ರು ಅವ್ರಿಗೆ ಎಷ್ಟು ಖುಷಿ ಆಗಿರ್ತಿತ್ತು ಗೊತ್ತಾ? ಹೌದಾ? ಹೂ ಯಜಮಾನ್ರೆ, ನಮ್ಮಂತ ಸೂಕ್ಷ್ಮ ಮನಸ್ಸಿನ ಹುಡುಗಿರ್ಗೆ ನಾವು ಪ್ರೀತಿಸೋರು ನಮ್ ಬಗ್ಗೆ ಸಣ್ಣ ಪುಟ್ಟ ವಿಷಯದಲ್ಲಿ ಕಾಳಜಿ ವಹಿಸಿದಾಗ ನಮಗ್ ತುಂಬಾ ಖುಷಿ ಆಗುತ್ತೆ. ನಮ್ ಹುಡುಗನ್ ಬಗ್ಗೆ ಪ್ರೀತಿ ಹೆಚ್ಚಾಗುತ್ತೆ. ಹೌದಾ ಪಾರ್ವತಿ?
ಹುಡುಗಿರು ಇದನ್ನೆಲ್ಲ ಬಯಸ್ತಾರ? ಹಾಗಾದ್ರೆ ನಮ್ಮ ಹುಡುಗಿನೂ ತುಂಬಾ ಸೂಕ್ಷ್ಮ ಸ್ವಭಾವದವರಾಗಿರ್ಬೇಕಲ್ವಾ? ಖಂಡಿತ. ಸರಿ, ನೀವು ಓದೋದನ್ನ ಮುಂದುವರಿಸಿ, ನಾನು ಹೊರಡ್ತೀನಿ. ಪಾರ್ವತಿ, ನೀನು ಸೂಕ್ಷ್ಮ ಮನಸ್ಸಿನ ಹುಡುಗಿ. ಈ ಪತ್ರನ ನಾನು ಓದೋದ್ಕಿಂತ ನೀನು ಓದಿದ್ರೆ ಚೆನ್ನಾಗಿರುತ್ತೆ. ಭಾವನೆಗಳನ್ನ ಬೆರೆಸಿ ಓದ್ತೀಯ, ಕೇಳೋದಕ್ಕೆ ಹಿತವಾಗಿರುತ್ತೆ. ಪ್ಲೀಸ್ ನನಗೋಸ್ಕರ ಓದ್ತೀಯಾ? ಥ್ಯಾಂಕ್ಸ್ ಪಾರ್ವತಿ. ಕೂತ್ಕೋ. ನಿಮ್ ಕಲ್ಪನೆಯಲ್ಲಿ ನಾನು ಹೇಗಿದ್ದೀನೋ ಗೊತ್ತಿಲ್ಲ. ನಿಮ್ ಎದುರಿಗೆ ಬಂದಾಗ ನೀವ್ ನನ್ನ ಒಪ್ಕೊಳ್ತಿರೋ ಇಲ್ವೋ ಅನ್ನೋ ಭಯ ಕಾಡ್ತಿದೆ. ಆದ್ರೆ ಯಾವತ್ತೋ ಒಂದಿನ ಈ ಭಯನ ನಾನು ಎದುರಿಸಲೇಬೇಕು. ಆ ಭಯದ ಜೊತೆಗೆ ನಿಮ್ಮನ್ನ ಭೇಟಿಯಾಗೋಕೆ ಒಂದ್ ಜಾಗನೂ ಮುಂದಿನ ಪತ್ರದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ತಾ ಇರಿ. ಇಂತಿ ನಿಮ್ಮ ಕಣ್ಣಿನ ಹುಡುಗಿ. ಅವ್ರನ್ನ ಮೀಟ್ ಆಗಕ್ಕೆ ಇನ್ನೂ ಒಂದು ಲೆಟರ್ ವರೆಗೂ ಕಾಯ್ಬೇಕಾ? ಈ ವಿಷಯದಲ್ಲಿ ನನ್ನ ಹುಡುಗಿರ ಮೇಲೆ ತುಂಬಾ ಕೋಪ ಬರುತ್ತೆ ಪಾರ್ವತಿ. ಅಲ್ಲ, ಒಂದ್ಸಲ ಮೀಟ್ ಆಗಕ್ಕೆ ಇಷ್ಟೊಂದು ಸತಾಯಿಸ್ಬೇಕಾ? ತಪ್ಪಲ್ವಾ? ತಪ್ಪಲ್ಲ. ತಪ್ಪಲ್ವಾ? ಒಂದ್ ಕಪ್ ಕಾಫಿ ಕುಡಿದು ನಮ್ಗೆ ಈ ಹುಡುಗಿ ಒಪ್ಗೆ ಅಂತ ಹೇಳೋ ಹುಡುಗರಿರೋ ಈ ಕಾಲದಲ್ಲಿ ತನ್ನನ್ನ ಕೊನೆವರೆಗೂ ಜೋಪಾನವಾಗಿ ನೋಡ್ಕೊಳ್ಳೋ ಹುಡುಗನ್ನ ಭೇಟಿಯಾಗೋದಿಕ್ಕೆ ಟೈಮ್ ತಗೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಯಜಮಾನ್ರೆ? ನಾನ್ ಹೇಳಿದ್ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ನೋನೋ, ನೀನ್ ಹೇಳಿದ್ದು 100ಕ್ಕೆ 100 ನಿಜ. ಆದ್ರೆ ನಾನ್ ಆ ಹುಡುಗಿನ ಎಷ್ಟು ಇಷ್ಟಪಡ್ತೀನಿ ಅಂತ ನಿನ್ಗೆ ಗೊತ್ತು ತಾನೆ? ಅದನ್ನ ನಾನು ಅವ್ರಿಗೂ ಹೇಳಿದ್ದೀನಿ. ಈ ಪ್ರೀತಿ ಅನ್ನೋ ಪರೀಕ್ಷೆಯಲ್ಲಿ ತನ್ನ ಹುಡುಗನಿಂದ ಹುಡುಗಿ ಬಯಸೋದೆ ತಾಳ್ಮೆ. ಅದ್ರಲ್ಲಿ ನೀವ್ ಗೆದ್ರಿ ಅಂದ್ರೆ ಈ ಪ್ರೀತಿ ಪರೀಕ್ಷೆಯಲ್ಲಿ ನೀವು ಪಾಸ್ ಆದಾಗ ಯಜಮಾನ್ರೆ. ಹೋಗು ಪಾರ್ವತಿ, ನನ್ನ ಮನ್ಸಿನ ತಳಮಳ ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಆ ಹುಡುಗಿಗೋಸ್ಕರ ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ. ಇನ್ನೂ ಕಾಯ್ಬೇಕು ಅಂದ್ರೆ ಹೇಗೆ ಹೇಳು? ಸರಿ ಬಿಡು, ಆ ದೇವ್ರು ನನ್ನ ಹಣೆಯಲ್ಲಿ ಯಾವಾಗ ಆ ಹುಡುಗಿ ಸಿಗ್ಬೇಕು ಅಂತ ಬರ್ದೇನೋ ಆವಾಗಲೇ ಆಗೋದು ಅನ್ಸುತ್ತೆ. ದೇವ್ರೆ, ಆದಷ್ಟು ಬೇಗ ನನ್ನ ಹುಡುಗಿನ ಮೀಟ್ ಮಾಡೋ ಟೈಮ್ ಬರ್ಲಪ್ಪ. ಪ್ಲೀಸ್ 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 ಪ್ಲೀಸ್. ಅದೇನೋ ಗಾದೆ ಇದೆಯಲ್ಲ, ಬೆಕ್ಕಿಗೆ ಪ್ರಾಣ ಸಂಕಟ ಆದ್ರೆ ಇಲ್ಲಿಗೆ ಚೆಲ್ಲಾಟ ಅಂತ. ಹಾಗಾಯ್ತು ನಿನ್ ಕತೆ. ಯಜಮಾನ್ರೆ, ಅದು ಹಾಗಲ್ಲ. ಇಲಿಗ್ ಪ್ರಾಣ ಸಂಕಟ ಆದ್ರೆ ಬೆಕ್ಕಿಗೆ ಚೆಲ್ಲಾಟ ಅಂತ. ಇರ್ಲಿ ಬಿಡು, ಏನೋ ಸ್ವಲ್ಪ ಉಲ್ಟಾ ಹೇಳ್ದೆ. ನನ್ನ ಹುಡುಗಿ ಉಲ್ಟಾ ಲೆಟರ್ ಬರ್ದಿದ್ರಲ್ಲ, ಅದಕ್ಕೆ ನನ್ನ ಯೋಚನೆನೂ ಉಲ್ಟಾ ಆಗಿರ್ಬೇಕು ಅಷ್ಟೇ. ಸರಿ ಸರಿ. ಲೇ ಪಾರ್ವತಿ, ಕೊನೆಗೂ ಕಣ್ಣಿನ ಹುಡುಗಿಯಾಗಿ ಯಾವುದೋ ಒಂದು ರೂಪದಲ್ಲಿ ಆದಿತ್ಯನವರೆಗೂ ಬಂದ್ಬಿಟ್ಟಿಯಲ್ಲ. ಕಣ್ಣಿನ ಹುಡುಗಿ ಬಗ್ಗೆ ಏನಾದ್ರೂ ಹೇಳೋದಿತ್ತ ಭಾವ? ಲೆಟರ್ ಬೇರೆ ಕೈಯಲ್ಲೇ ಇದೆ. ಹೌದಾ ಬ್ರೋ, ಸೂಪರ್. ನಮ್ಮ ಅದಕ್ಕೆ ಹೆಂಗ್ ಲೆಟರ್ ಬರ್ತಾರೆ ನನ್ಗೂ ಗೊತ್ತಾಗಬೇಕು ಬ್ರೋ. ನಾನು ಓದ್ತೀನಿ, ಕೊಡು ಬ್ರೋ. ಓ, ಹೋಮ್ ಮಿನಿಸ್ಟರ್ ಗರಂ ಆದ್ರು, ನಾವು ಸೈಲೆಂಟ್ ಆಗ್ಬೇಕು. ಪರವಾಗಿಲ್ಲ ಬ್ರೋ, ಬೇಡ ಬ್ರೋ. ದಟ್ಸ್ ಫೈನ್ ಪ್ರೀತು. ಆದ್ರೆ ಇದು ಅವ್ರು ಬರ್ದಿರೋ ಲೆಟರ್ ಅಲ್ಲ, ನಾನ್ ಬರ್ದಿರೋ ಲೆಟರ್. ಹೌದಾ ಬ್ರೋ? ಹಾಗಾದ್ರೆ ಪಕ್ಕ ಓದ್ತೀನಿ ಬ್ರೋ. ಪರವಾಗಿಲ್ಲ ಬ್ರೋ, ಏನ್ ವಿಷಯ ಅಂತ ಹೇಳು. ಅದು ನನ್ನ ಮೀಟ್ ಆಗೋದ್ರ ಬಗ್ಗೆ ನೆಕ್ಸ್ಟ್ ಲೆಟರ್ ಬರಿತೀನಿ ಅಂತ ಹೇಳಿದ್ರು. ಆದ್ರೆ ಅಲ್ಲಿವರೆಗೂ ವೇಟ್ ಮಾಡೋ ಪೇಷನ್ಸ್ ನನಗಿಲ್ಲ ಪ್ರೀತು. ಯಾಕೆ ಅಂದ್ರೆ ನನ್ನ ಅನುಷ್ಕಾ ಮದುವೆ ಬೇರೆ ಹತ್ರ ಬರ್ತಾ ಇದೆ. ಅದಕ್ಕೆ ಈ ಲೆಟರ್ನ ತಗೊಂಡು ಹೋಗೋದಕ್ಕೆ ಹೇಗಿದ್ರು ಅವ್ರು ಬಂದೇ ಬರ್ತಾರಲ್ವಾ, ಅವಾಗ್ಲೇ ಅವ್ರ ಮುಂದೆ ಹೋಗಿ ನಿಂತ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮಿಬ್ರು ಹೆಲ್ಪ್ ನನಗೆ ಬೇಕು. ಭಾವ, ನಿಮ್ ಹುಡುಗಿ ನಿಮ್ಮನ್ನ ತುಂಬಾ ನಂಬಿದ್ದಾರೆ. ನೀವ್ ಹೀಗ್ ಮಾಡಿದ್ರೆ ಅವ್ರ ನಂಬಿಕೆಗೆ ಮೋಸ ಮಾಡ್ದಾಗಲ್ವಾ? ಹೌದಾ?
ಅದೇ ಮೋಸ ಮಾಡ್ದಂಗಾಗತ್ತೆ. ಅವ್ರು ಮಾತ್ರ ಯಾರಿಗೂ ಗೊತ್ತಾಗ್ದಂಗೆ ಗೇಟ್ ಹತ್ರ ಬಂದು ಮೆಲ್ಲಿಗೆ ಲೆಟರ್ ಬಾಕ್ಸ್ ಲೆಟರ್ ಹಾಕ್ಬಿಟ್ಟು ಎಸ್ಕೇಪ್ ಆಗ್ಬೋದು. ಬ್ರೋ ಈ ರೀತಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಕರೆಕ್ಟ್ ಪ್ರೀತು. ಅದು ಅಲ್ಲದೆ ನಾನು ಅರ್ಧಂಬರ್ಧ ಕೀಚ್ ಬಿಸಾಕಿದ ಕಾಗದಗಳನ್ನ ಪಾರ್ವತಿ ಕಸದ ಗಾಡಿಗೆ ಹಾಕಿದ್ರೆ ಅದನ್ನು ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಗೊತ್ತಾ? ಹೌದಾ? ಅದಕ್ಕೆ ಅವ್ರು ಅಷ್ಟೊಂದೆಲ್ಲ ಮಾಡ್ಬೇಕಾದ್ರೆ ನಾನ್ ಸುಮ್ನೆ ಇದ್ರೆ ದಡ್ಡ ಅನ್ಸ್ಕೊಳಲ್ವಾ ಪ್ರೀತು? ಹೌದು ಬ್ರೋ, ನೀನ್ ಸುಮ್ನೆ ಇರ್ಬೇಡ. ಸುಮ್ನೆ ಇದ್ರೆ ದಡ್ಡ ಆಗ್ಬಿಡ್ತೀಯಾ. ಈಗ ನೀನ್ ರೊಚ್ಚ ಹೇಳಲೇಬೇಕು ಬ್ರೋ. ಹೇಳು ಬ್ರೋ, ಅದೇನ್ ಮಾಡ್ಬೇಕು ಅಂತ ನಾನ್ ಮಾಡ್ತೀನಿ. ಅಲ್ಲ ನಾವಿಬ್ರು ಮಾಡ್ತೀವಿ. ರೋಡಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ಬೇಕಾ ಅಥವಾ ಡ್ಯಾನ್ಸ್ ಆಡ್ಕೊಂಡು ಡ್ಯೂಯೆಟ್ ಆಡ್ಬೇಕಾ ಅಂತ. ಗಿಚ್ಚಿ ಗಿಲಿ ಗೀಲಿ ಗಿಚ್ಚಿ ಗಿಲಿ ಗೀಲಿ. ಓ ಸಾರಿ, ಓವರ್ ರೇಟ್ ಮಾಡ್ಬಿಟ್ಟಲ್ವಾ? ನನ್ಗೆ ಗೊತ್ತಾಯ್ತು. ನೀವ್ ಹೇಳಿ ಬಾವ, ನಮ್ಮಿಂದ ಏನಾಗ್ಬೇಕು? ಹೌದು ಬ್ರೋ, ಅದೇನೇ ಆಗ್ಲಿ ನಾವು 3 ಜನ ಸಪೋರ್ಟ್ ಮಾಡ್ತೀವಿ. 3 ಜನನಾ? ಯಾವ 3 ಜನ? ನಾನು, ನೀನು, ಪಾರ್ವತಿ. ಬೇಡ ಪ್ರೀತು, ಪಾರ್ವತಿಯವರು ಮನೆ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ. ಎಲ್ಲದಕ್ಕೂ ಅವ್ರನ್ನ ಕರೆದು ತೊಂದರೆ ಕೊಡೋದ್ ಬೇಡ. ಇದ್ ಒಂದ್ ಕೆಲ್ಸನಾದ್ರೂ ನಾವೇ ಮಾಡೋಣ. ಸರಿ ಜನನಿ, ನೀನ್ ಹೇಳ್ದಾಗೆ ಮಾಡೋಣ. ಮೊದ್ಲು ಈ ಲೆಟರ್ನ ತಗೊಂಡೋಗಿ ಬಾಕ್ಸ್ಗೆ ಹಾಕ್ತೀನಿ. ನಾವ್ ಅಲ್ಲೇ ಅಕ್ಕ ಪಕ್ಕ ಬಚ್ಚಿಟ್ಕೊಂಡ್ ಕೂತಿರೋಣ. ಅದ್ ಎಷ್ಟೊತ್ತಾದ್ರೂ ಸರಿ, ಅವ್ರು ಹೇಗಿದ್ರು ಈ ಲೆಟರ್ನ ತಗೊಂಡು ಹೋಗಿ ಬಂದೇ ಬರ್ತಾರೆ. ಅವಾಗ ಅವ್ರನ್ನ ಹಿಡ್ದಾಕ್ಬಿಡೋಣ. ಏನಂತೀರಾ? ಸೂಪರ್ ಬ್ರೋ. ಭಾವ, ಒಂದ್ ವೇಳೆ ಅವ್ರು ಬರ್ದೆ ಬೇರೆ ಯಾರನ್ನಾದ್ರೂ ಕಳ್ಸಿ ಆ ಲೆಟರ್ನ ತರಿಸ್ಕೊಂಡ್ರೆ? ಅವ್ರನ್ನ ಹಿಡ್ದಾಕಣ. ಲೆಟರ್ ತಗೊಂಡೋಗಿ ಯಾರಿಗೆ ತಲುಪಿಸ್ತಾರಂತ ಅವ್ರ ಬಾಯ್ ಬಿಡ್ಲೇಬೇಕಲ್ವಾ? ಇದೊಂದ್ ವಿಷಯದಲ್ಲಿ ಕರೆಕ್ಟ್ ಆಗಿ ಹೇಳ್ದೆ ನೋಡು ಪ್ರೀತು. ಓಯ್, ಈ ಅರಸನಕೋಟೆ ಪ್ರೀತಮ್ ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್. ಬೇಕಾದ್ರೆ ಬ್ರೋನ ಕೇಳು. ಅದನ್ನ ಈಗ ಕೇಳೋದಿಕ್ ಟೈಮ್ ಇಲ್ಲ. ಸರಿ ಭಾವ, ನೀವ್ ಹೇಳ್ದ ಹಾಗೆ ಮಾಡೋಣ. ಆದಷ್ಟು ಬೇಗ ಆ ಕಣ್ಣಿನ ಹುಡ್ಗಿನ ನೀವ್ ನೋಡೋ ತರ ಆಗಿ ಅವ್ರನ್ನೇ ನೀವ್ ಮದ್ವೆ ಆಗೋ ತರ ಆದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ. ಅಲ್ಲೋಡೆ ಪಾರ್ವತಿ, ನಿಮ್ಮ ಯಜಮಾನ್ರು ಪ್ರೇಮ ಪತ್ರನ ಬಾಕ್ಸ್ಗೆ ಹಾಕೋಕ್ ಹೋಗ್ತಾ ಇದಾರೆ. ಮಾತಾಡ್ಸಲ್ವಾ? ಅಯ್ಯೋ, ಮಾತಾಡ್ಸೋದಿರ್ಲಿ ಸಾವಿತ್ರಕ್ಕ. ಅವ್ರು ಹಾಕೋ ಪತ್ರ ಬೇರೆ ಯಾರ ಕೈಗಾರು ಸಿಗೋಕ್ಕೂ ಮುಂಚೆ ನಾನು ಹೋಗೋದನ್ನ ತಗೊಂಡ್ಬರ್ಬೇಕು. ಸರಿ, ಬರ್ತೀನಿ. ನಿಂತ್ಕೊಡೆ. ಮೇಡಮ್ ಅವರೆಲ್ಲೋ ಹೋಗ್ತಿರೋ ಹಾಗಿದೆ. ಏಯ್, ಒಬ್ಳು ಕೆಲ್ಸದೊಳಗೆ ಎಷ್ಟೇ ಕೊಬ್ಬು ನಿಂಗೆ. ಹೋಗಿ ಕಾಫಿ ಮಾಡ್ಕೊಂಡ ಮಾಡ್ಕೊಡ್ತೀಯೋ ಅಥವಾ ಅತ್ತೆಗೆ ಹೇಳ? ಮಾಡ್ಕೊಡ್ತೀನಿ. ಇದ್ದು ಕಣೆ ನಿನ್ ಕೆಲ್ಸ. ಮಾಡೋದನ್ನ ಅಚ್ಚುಕಟ್ಟಾಗಿ ಮಾಡು. ಅದನ್ ಬಿಟ್ಟು ಮನೆಯವ್ರದೆಲ್ಲ ಜವಾಬ್ದಾರಿ ತಗೊಳ್ತೀನಿ ಅಂತ ಮೆರಿಬೇಡ. ಮಣ್ಣಾಗ ಹೋಗ್ತೀಯ. ಏನೇ ಗುರಾಯಿಸ್ತಿದ್ಯಾ? ಹೋಗೆ, ಹೋಗು. ಅಷ್ಟು ಈಸಿಯಾಗಿ ನಿನ್ ಕಣ್ಮುಂದೆ ಬರಲ್ಲ ಅನ್ಸುತ್ತೆ ಬ್ರೋ. ನಾನ್ ಬಂದ ನಮ್ಮ ಅದಕ್ಕೆ ಅಷ್ಟು ಈಸಿಯಾಗಿ ಬರಲ್ಲ ಅಂದ್ಯಲ್ಲ ಪ್ರೀತು, ಅದಕ್ಕೆ ಬಂದೆ ಅಂತ ಹೇಳ್ದೆ. ನಾನ್ ತಾನೇ ನಿಮ್ ಅತ್ತಿಗೆ ಆಗೋಳು. ಏನು ಬೆಳಿಗ್ಗೆ ಇಬ್ರು ಅಣ್ಣ ತಮ್ಮ ಹೊರಗಡೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ನನ್ಗೋಸ್ಕರ ಕಾಯ್ತಾ ಇದ್ರಾ? ಏನಾದ್ರೂ ಹೇಳೋದಿತ್ತ ಆದಿ? ಅತ್ಗೆ ಅಂತಿದ್ಯಲ್ಲ, ಏನ್ ವಿಷಯ ಪ್ರೀತು? ಏನಿಲ್ಲ ಅನುಷ್ಕಾ, ಇವತ್ತು ನೀನ್ ಬರಲ್ಲ ಅಂತ ಪ್ರೀತು ಮನ್ಸಿಗೆ ಅನ್ಸುತ್ತಂತೆ. ಆದ್ರೆ ನೀನ್ ಇವತ್ತು ಬರ್ತೀಯ ಅಂತ ನಾನು ಅವ್ನಿಗೆ ಹೇಳ್ತಾ ಇದ್ದೆ ಅಷ್ಟೇ. ಯಾಕೆ ಪ್ರೀತು, ನಾನ್ ಬರೋದ್ ನಿಂಗೆ ಇಷ್ಟ ಇಲ್ವಾ? ಅಯ್ಯೋ ಚಿಚೆ, ಅವ್ನು ಹಾಗಲ್ಲ ಅನುಷ್ಕಾ ಹೇಳಿದ್ದು.
ಯಾವಾಗ್ಲೂ ಇಷ್ಟೊತ್ತಿಗೆ ನೀನ್ ಬರ್ತಿದ್ಯಲ್ವಾ, ಇವತ್ತಿನೂ ಬಂದಿರ್ಲಿಲ್ವಲ್ಲ, ಅದಕ್ಕೆ ಒಂದ್ ಚಿಕ್ಕ ಡಿಸ್ಕಷನ್ ಮಾಡ್ತಾ ಇದ್ವಿ ಅಷ್ಟೇ. ಹೌದಾ, ದಟ್ಸ್ ಓಕೆ. ಬಟ್ ನಾನು ಎಲ್ಲೇ ಇದ್ರು ಇಲ್ಲಿಗೆ ಬಂದೇ ಬರ್ತೀನಿ. ಹಾ, ನನಗ್ ಗೊತ್ತು ಅನುಷ್ಕಾ. ಹೋಗು, ಅಮ್ಮನ್ ಮಾತಾಡ್ಸಿ ಕಾಫಿ ಕುಡಿ, ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ. ನಮ್ ಮದ್ವೆಗೆ ಇನ್ನು ಉಳ್ದಿರೋದು 8 ದಿನ ಮಾತ್ರ. ಅದಾದ್ಮೇಲೆ ಡೈಲಿ ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೋ, ಅನುಷ್ಕಾ ಹೇಳ್ದಂಗೆ ನಿನ್ ಮದ್ವೆಗೆ ಬರೀ 8 ದಿನ ಉಳಿದಿರೋದು. ನೀನು ಆದಷ್ಟು ಬೇಗ ಕಣ್ಣಿನ ಹುಡುಗಿ ವಿಷಯನ ಅನುಷ್ಕಾಗೆ ಹೇಳು. ಯಾಕಂದ್ರೆ ಇದ್ರ ನಿನ್ ಲೈಫ್ ಅಷ್ಟೇ ಅಲ್ಲ, ಅನುಷ್ಕಾ ಲೈಫ್ ಉಳಿದಾಯ್ತು. ಎಲ್ಲಿಟ್ಟಿರ್ಬೋದು? ಇಲ್ಲೂ ಇಲ್ವಲ್ಲ. ಎಲ್ಲಿರ್ಬೋದು? ಶಿಟ್, ಎಲ್ಲೂ ಕಾಣಿಸ್ತಿಲ್ವಲ್ಲ. ಕೊನೆಗೂ ನನ್ನ ಅಸ್ತ್ರ ನಂಗೆ ಸಿಕ್ತು. ಯಜಮಾನ್ರೆ, ನಂದೀಶ, ಚಿಕ್ಕ ಯಜಮಾನ್ರ ರೂಮು ಧೂಳಾಗಿದೆಯಂತೆ, ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬಿಡು. ಯಜಮಾನ್ರು ಕಾಣ್ತಾ ಇಲ್ವಲ್ಲ? ಓ, ಹೊರಗಿದ್ದಾರೆ ಅನ್ಸುತ್ತೆ. ಪತ್ರಗಳಿಯ ಕಿಲ್ ಬಿದ್ದಿದೆ. ಓ, ಗಾಳಿಗೆ ಹಾರ್ ಬಂದ್ ಬಿದ್ದಿರ್ಬೇಕು. ಪಾರ್ವತಿ, ಹಾ ದೊಡ್ಡ ಯಜಮಾನ್ರು ಇಲ್ಲೇ ಇದಾರೆ, ಕಾಫಿ ತಗೊಂಡ್ ಬಾ. ಬಂದೆ ಸಾವಿತ್ರಕ್ಕ.